ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನೆಲ್ ಇನ್ಸೈಟ್ ಐಲ್ಯಾಂಡ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ನಿಮಗೆ ಅನಾನಸ್ ಕೃಷಿ ಬಗ್ಗೆ ಅನಾನಸ್ ಪರಿಚಯ ಮಾಡಿಕೊಟ್ಟವನತ್ತ ವ್ಯಕ್ತಿ ಮತ್ತು ಕರ್ನಾಟಕದ ಯಾವ ಭಾಗದಲ್ಲಿ ಕೃಷಿ ಮಾಡುತ್ತಾರೆ ಅಂತ ಬನ್ನಿ ತಿಳಿದುಕೊಳ್ಳೋಣ. ಕರ್ನಾಟಕದಲ್ಲಿ ಅನಾನಸ್ ಕೃಷಿಯು ಪ್ರಾಥಮಿಕವಾಗಿ ರಾಜ್ಯದ ದಕ್ಷಿಣ ಭಾಗಗಳಲ್ಲಿ ಕೇಂದ್ರೀಕೃತವಾಗಿದೆ. ವಿಶೇಷವಾಗಿ ಉತ್ತರ ಕನ್ನಡ ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ಪ್ರದೇಶಗಳು ಸಾಕಷ್ಟು ಮಳೆ ಮತ್ತು ಸೂಕ್ತವಾದ ಮಣ್ಣಿನ ಪ್ರಕಾರಗಳನ್ನು ಒಳಗೊಂಡಂತೆ ಅನಾನಸ್ ಕೃಷಿಗೆ ಅನುಕೂಲಕರವಾದ ಹವಾಮಾನ ಪರಿಸ್ಥಿತಿಗಳನ್ನು ಹೊಂದಿವೆ. ಇಲ್ಲಿ ಬೆಳೆಯುವ ಅನಾನಸ್ ತಮ್ಮ ಗುಣಮಟ್ಟಕ್ಕೆ ಹೆಸರುವಾಸಿಯಾಗಿದೆ ಮತ್ತು ಆಗಾಗ್ಗೆ ಭಾರತದ ವಿವಿಧ ಭಾಗಗಳಿಗೆ ಮತ್ತು ವಿದೇಶಗಳಿಗೆ ರಫ್ತು ಮಾಡಲಾಗುತ್ತದೆ. ಕೃಷಿಯು ಸ್ಥಳೀಯ ರೈತರನ್ನು ಬೆಂಬಲಿಸುವುದಲ್ಲದೆ ರಾಜ್ಯದ ಕೃಷಿ ಆರ್ಥಿಕತೆಗೆ ಕೊಡುಗೆ ನೀಡುತ್ತದೆ. ಅನಾನಸನ್ನು ಪ್ರಸಿದ್ಧ ಕೃಷಿಕ ಅಬ್ದುಲ್ ರೌಫ್ ಶೇಖ್ ಪರಿಚಯಿಸಿದರು. ಅಬ್ದುಲ್ ರೌಫ್ ಅಬ್ದುಲ್ ಕರೀಂ ಶೇಖ್ ಅವರು ಪ್ರಗತಿಪರ ಕೃಷಿಕರಾಗಿದ್ದು ಕರ್ನಾಟಕದ ಬನವಾಸಿ ಬಳಿ ವಾಸುತ್ತಿದ್ದರು. ಇವರು ಅನಾನಸ್ ನವೀನ ಕೃಷಿಗೆ ಹೆಸರುವಾಸಿಯಾಗಿದ್ದಾರೆ ಮತ್ತು ತೋಟಗಾರಿಕೆಯಲ್ಲಿನ ಸಾಧನೆಗಾಗಿ ಧಾರವಾಡದ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದ್ದಾರೆ. ಶ್ರೀ ಶೇಖ್ ಅವರು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿ ಪಟ್ಟಣದಲ್ಲಿ ಮತ್ತು ಸುತ್ತಮುತ್ತಲಿನ ಅವರ ನವೀನ ಕೃಷಿ ವಿಧಾನಗಳು ಮತ್ತು ಬೆಳೆ ಇಳುವರಿಗಾಗಿ ಬನವಾಸಿಯ ಅನಾನಸ್ ರಾಜ ಎಂದು ಅಡ್ಡಹೆಸರು ಹೊಂದಿದ್ದಾರೆ. ಅವರು ಅನಾನಸ್ಗೆ ಹನಿ ನೀರಾವರಿ ವಿಧಾನವನ್ನು ಅಳವಡಿಸಿಕೊಂಡರು ಮತ್ತು ರಸಗೊಬ್ಬರವನ್ನು ಹನಿ ಟ್ಯೂಬ್ಗಳ ಮೂಲಕ ಸರಬರಾಜು ಮಾಡುತ್ತಾರೆ ಮತ್ತು ಈ ವಿಧಾನದ ಮೂಲಕ ಎಕರೆಗೆ ಸುಮಾರು 30 ಟನ್ ಅನಾನಸ್ ಕೊಯ್ಲು ಮಾಡಿದರು. ಹವಾಯಿ ಮತ್ತು ಫಿಲಿಪೈನ್ಸ್ನ ರೈತರು ಅಳವಡಿಸಿಕೊಂಡ ತೋಟಗಾರಿಕೆ ಪದ್ಧತಿಗಳಿಂದ ಈ ವಿಧಾನವನ್ನು ಅಳವಡಿಸಿಕೊಳ್ಳಲು ಅವರು ಸ್ಫೂರ್ತಿ ಪಡೆದರು. ಅವರು ಈ ವಿಧಾನವನ್ನು ಅಳವಡಿಸಿಕೊಂಡ ಮೊದಲ ರೈತ ಮತ್ತು ಬೆಂಗಳೂರು, ಹೈದರಾಬಾದ್, ಮುಂಬೈ ಮತ್ತು ಗೋವಾದಲ್ಲಿ ನೇರವಾಗಿ ಮಾರಾಟ ಮಾಡುವ ಅನಾನಸ್ ಉತ್ಪಾದನೆಯಲ್ಲಿ ಯಶಸ್ಸನ್ನು ಗಳಿಸಿದ ಕಾರಣ ಅವರು ಹೆಸರು ಮತ್ತು ಖ್ಯಾತಿಯನ್ನು ಗಳಿಸಿದ್ದಾರೆ. ನೀವೆಲ್ಲರೂ ವಿಡಿಯೋವನ್ನು ಇಷ್ಟಪಟ್ಟಿದ್ದೀರಿ ಎಂದು ಭಾವಿಸುತ್ತೇವೆ. ಧನ್ಯವಾದಗಳು. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ.